ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾ ಇದೆ. ಈ ಬಗ್ಗೆ ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಈಗ ನಮ್ಮ ವರದಿಯಿಂದ ಅಲರ್ಟ್ ಆಗಿದೆ. ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರನ್ನ ಕೂಡ ಪ್ರಶ್ನೆ ಮಾಡಿದ್ವಿ. ಅವ್ರನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ರಿಪಬ್ಲಿಕನ್ ಮಾಡಿದೆ. ಈಗ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಜಿಲ್ಲಾಸ್ಪತ್ರೆ ಉಗ್ರಾಣದಲ್ಲಿನ ಅವ್ಯವಸ್ಥೆ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ವರದಿ. ಎಲ್ಲಾ ವರದಿಗೆ ಎಚ್ಚೆತ್ತು ಆಹಾರ ಇಲಾಖೆ ಜೊತೆ ಔಷಧ ಮಂಡಳಿ ವಿಲೀನ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಲಾಖೆಗಳ ವಿಲೀನಕ್ಕೆ ಒಪ್ಪಿಗೆ ಕೂಡ ಸೂಚಿಸಲಾಗಿದೆ. ಆಹಾರ ಇಲಾಖೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ಗೆ ಮುಖ್ಯಸ್ಥರ ನೇಮಕ. ಆಹಾರ ಇಲಾಖೆ ಔಷಧ ಮಂಡಳಿ ಮುಖ್ಯಸ್ಥರಾಗಿ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಿದೆ ಸರ್ಕಾರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೇರೆ ರಾಜ್ಯದಲ್ಲಿ ಆಹಾರ ಡ್ರಗ್ಸ್ ಇಲಾಖೆ ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಇಲಾಖೆಯ ವಿಲೀನವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ್ದು ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು ಅಂಥೇಳಿ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ನಾವು ಇವತ್ತು ನಿರ್ಣಯ ಮಾಡಿದ್ವಿ. ಆರೋಗ್ಯ ಮತ್ತು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾ ಇದೆ. ಈ ಬಗ್ಗೆ ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಈಗ ನಮ್ಮ ವರದಿಯಿಂದ ಅಲರ್ಟ್ ಆಗಿದೆ. ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರನ್ನ ಕೂಡ ಪ್ರಶ್ನೆ ಮಾಡಿದ್ವಿ. ಅವ್ರನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ರಿಪಬ್ಲಿಕನ್ ಮಾಡಿದೆ. ಈಗ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಜಿಲ್ಲಾಸ್ಪತ್ರೆ ಉಗ್ರಾಣದಲ್ಲಿನ ಅವ್ಯವಸ್ಥೆ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ವರದಿ. ಎಲ್ಲಾ ವರದಿಗೆ ಎಚ್ಚೆತ್ತು ಆಹಾರ ಇಲಾಖೆ ಜೊತೆ ಔಷಧ ಮಂಡಳಿ ವಿಲೀನ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಲಾಖೆಗಳ ವಿಲೀನಕ್ಕೆ ಒಪ್ಪಿಗೆ ಕೂಡ ಸೂಚಿಸಲಾಗಿದೆ. ಆಹಾರ ಇಲಾಖೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ಗೆ ಮುಖ್ಯಸ್ಥರ ನೇಮಕ. ಆಹಾರ ಇಲಾಖೆ ಔಷಧ ಮಂಡಳಿ ಮುಖ್ಯಸ್ಥರಾಗಿ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಿದೆ ಸರ್ಕಾರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೇರೆ ರಾಜ್ಯದಲ್ಲಿ ಆಹಾರ ಡ್ರಗ್ಸ್ ಇಲಾಖೆ ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಇಲಾಖೆಯ ವಿಲೀನವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ್ದು ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು ಅಂಥೇಳಿ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ನಾವು ಇವತ್ತು ನಿರ್ಣಯ ಮಾಡಿದ್ವಿ. ಆರೋಗ್ಯ ಮತ್ತು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾ ಇದೆ. ಈ ಬಗ್ಗೆ ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಈಗ ನಮ್ಮ ವರದಿಯಿಂದ ಅಲರ್ಟ್ ಆಗಿದೆ. ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರನ್ನ ಕೂಡ ಪ್ರಶ್ನೆ ಮಾಡಿದ್ವಿ. ಅವ್ರನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ರಿಪಬ್ಲಿಕನ್ ಮಾಡಿದೆ. ಈಗ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಜಿಲ್ಲಾಸ್ಪತ್ರೆ ಉಗ್ರಾಣದಲ್ಲಿನ ಅವ್ಯವಸ್ಥೆ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ವರದಿ. ಎಲ್ಲಾ ವರದಿಗೆ ಎಚ್ಚೆತ್ತು ಆಹಾರ ಇಲಾಖೆ ಜೊತೆ ಔಷಧ ಮಂಡಳಿ ವಿಲೀನ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಲಾಖೆಗಳ ವಿಲೀನಕ್ಕೆ ಒಪ್ಪಿಗೆ ಕೂಡ ಸೂಚಿಸಲಾಗಿದೆ. ಆಹಾರ ಇಲಾಖೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ಗೆ ಮುಖ್ಯಸ್ಥರ ನೇಮಕ. ಆಹಾರ ಇಲಾಖೆ ಔಷಧ ಮಂಡಳಿ ಮುಖ್ಯಸ್ಥರಾಗಿ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಿದೆ ಸರ್ಕಾರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೇರೆ ರಾಜ್ಯದಲ್ಲಿ ಆಹಾರ ಡ್ರಗ್ಸ್ ಇಲಾಖೆ ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಇಲಾಖೆಯ ವಿಲೀನವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ್ದು ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು ಅಂಥೇಳಿ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ನಾವು ಇವತ್ತು ನಿರ್ಣಯ ಮಾಡಿದ್ವಿ. ಆರೋಗ್ಯ ಮತ್ತು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾ ಇದೆ. ಈ ಬಗ್ಗೆ ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಈಗ ನಮ್ಮ ವರದಿಯಿಂದ ಅಲರ್ಟ್ ಆಗಿದೆ. ಸಂಬಂಧಪಟ್ಟಂತಹ ಇಲಾಖೆಯ
ಸಚಿವರನ್ನ ಕೂಡ ಪ್ರಶ್ನೆ ಮಾಡಿದ್ವಿ, ಅವ್ರನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಈಗ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಜಿಲ್ಲಾಸ್ಪತ್ರೆ ಉಗ್ರಾಣದಲ್ಲಿನ ಅವ್ಯವಸ್ಥೆ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ವರದಿ. ಎಲ್ಲಾ ವರದಿಗೆ ಎಚ್ಚೆತ್ತು ಆಹಾರ ಇಲಾಖೆ ಜೊತೆ ಔಷಧ ಮಂಡಳಿ ವಿಲೀನ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಲಾಖೆಗಳ ವಿಲೀನಕ್ಕೆ ಒಪ್ಪಿಗೆ ಕೂಡ ಸೂಚಿಸಲಾಗಿದೆ. ಆಹಾರ ಇಲಾಖೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ಗೆ ಮುಖ್ಯಸ್ಥರ ನೇಮಕ. ಆಹಾರ ಇಲಾಖೆ ಔಷಧ ಮಂಡಳಿ ಮುಖ್ಯಸ್ಥರಾಗಿ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಿದೆ ಸರ್ಕಾರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೇರೆ ರಾಜ್ಯದಲ್ಲಿ ಆಹಾರ ಡ್ರಗ್ಸ್ ಇಲಾಖೆ ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಇಲಾಖೆಯ ವಿಲೀನವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ್ದು ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು ಅಂಥೇಳಿ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ನಾವು ಇವತ್ತು ನಿರ್ಣಯ ಮಾಡಿದ್ವಿ. ಆರೋಗ್ಯ ಮತ್ತು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಈಗ ನಮ್ಮ ವರದಿಯಿಂದ ಅಲರ್ಟ್ ಆಗಿದೆ. ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರನ್ನ ಕೂಡ ಪ್ರಶ್ನೆ ಮಾಡಿದ್ವಿ, ಅವ್ರನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಈಗ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಜಿಲ್ಲಾಸ್ಪತ್ರೆ ಉಗ್ರಾಣದಲ್ಲಿನ ಅವ್ಯವಸ್ಥೆ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ವರದಿ. ಎಲ್ಲಾ ವರದಿಗೆ ಎಚ್ಚೆತ್ತು ಆಹಾರ ಇಲಾಖೆ ಜೊತೆ ಔಷಧ ಮಂಡಳಿ ವಿಲೀನ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಲಾಖೆಗಳ ವಿಲೀನಕ್ಕೆ ಒಪ್ಪಿಗೆ ಕೂಡ ಸೂಚಿಸಲಾಗಿದೆ. ಆಹಾರ ಇಲಾಖೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ಗೆ ಮುಖ್ಯಸ್ಥರ ನೇಮಕ. ಆಹಾರ ಇಲಾಖೆ ಔಷಧ ಮಂಡಳಿ ಮುಖ್ಯಸ್ಥರಾಗಿ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಿದೆ ಸರ್ಕಾರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೇರೆ ರಾಜ್ಯದಲ್ಲಿ ಆಹಾರ ಡ್ರಗ್ಸ್ ಇಲಾಖೆ ಒಟ್ಟಿಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಇಲಾಖೆಯ ವಿಲೀನವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ್ದು ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು ಅಂಥೇಳಿ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳನ್ನು ಎರಡನ್ನೂ ವಿಲೀನ ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ನಾವು ಇವತ್ತು ನಿರ್ಣಯ ಮಾಡಿದ್ವಿ. ಆರೋಗ್ಯ ಮತ್ತು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಈಗ ನಮ್ಮ ವರದಿಯಿಂದ ಅಲರ್ಟ್ ಆಗಿದೆ. ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರನ್ನ ಕೂಡ ಪ್ರಶ್ನೆ ಮಾಡಿದ್ವಿ, ಅವ್ರನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಈಗ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಜಿಲ್ಲಾಸ್ಪತ್ರೆ ಉಗ್ರಾಣದಲ್ಲಿನ ಅವ್ಯವಸ್ಥೆ ಬಗ್ಗೆಯೂ ಕೂಡ ಎಕ್ಸ್ಕ್ಲೂಸಿವ್ ವರದಿ. ಎಲ್ಲಾ ವರದಿಗೆ ಎಚ್ಚೆತ್ತು ಆಹಾರ ಇಲಾಖೆ ಜೊತೆ